ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು 9ನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನಿಂದ ನಾವು 9ನೇ ಅಧ್ಯಾಯಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದೇವೆ. ಇದುವರೆಗೂ ನಾವು 8 ಅಧ್ಯಾಯಗಳನ್ನು ಅಧ್ಯಯನವನ್ನ ಮಾಡಿದ್ದೇವೆ. ಈ 8 ಅಧ್ಯಾಯಗಳ ಅಧ್ಯಯನದ ನಂತರ ಅದನ್ನು ಕೇಳಿದ್ದೇವೆ, ಅದನ್ನು ವಿಚಾರಿಸಿದ್ದೇವೆ, ಅದನ್ನು ಮನನ ಮಾಡಿಕೊಂಡಿದ್ದೇವೆ, ಹಲವು ಬಾರಿ ವಿಮರ್ಶಿಸಿದ್ದೇವೆ ಕೂಡ. ಕೆಲವೊಂದು ಸರಿ ಅನಿಸಿದೆ, ಕೆಲವೊಂದು ಹೀಗೇಕೆ ಅಂತೇಳಿ ಅನಿಸಿರಬಹುದು, ಇನ್ನು ಕೆಲವು ಅರ್ಥವೇ ಆಗದೇ ಇರಬಹುದು. ಹಾಗಾಗಿ ಎಷ್ಟು ಅರ್ಥವಾಗಿದೆಯೋ ಅದನ್ನು ಮನಸ್ಸಿನಲ್ಲಿ ಸ್ಥಿರಗೊಳಿಸುತ್ತಾ, ಮತ್ಯಾವುದು ಅರ್ಥವಾಗಿಲ್ವೋ ಅದನ್ನು ಮತ್ತೆ ಮತ್ತೆ ಕೇಳಿ ಅರ್ಥ ಮಾಡಿಕೊಳ್ಳುವಂಥ ಒಂದು ಹಂತಕ್ಕೆ ನಾವು ಬೆಳಿಬೇಕಾಗಿರುವಂಥದ್ದೇ ನಮ್ಮ ಮುಂದೆ ಇರುವಂಥ ಒಂದು ಚಾಲೆಂಜ್ ಅಥವಾ ನಮ್ಮ ಮುಂದೆ ಇರುವಂಥ ಒಂದು ಅರಿವು. ಹಾಗಾಗಿ ಭಗವದ್ಗೀತೆಯಲ್ಲಿ ಇರುವಂಥ ಒಟ್ಟು 18 ಅಧ್ಯಾಯಗಳಲ್ಲಿ ಇದೀಗ 8 ಅಧ್ಯಾಯದ ಅಧ್ಯಯನವನ್ನು ನಾವು ಪೂರ್ಣಗೊಳಿಸಿದ್ದೇವೆ, ಸಂಪನ್ನಗೊಳಿಸಿದ್ದೇವೆ. ಒಂದು ಭಗವಂತನ ಆಧ್ಯಾತ್ಮದ ಒಂದು ತುತ್ತ ತುದಿಯನ್ನ, ಆ ಶಿಖರವನ್ನು ನಾವು ಏರಿ ಮುಟ್ಟಬೇಕು ಅಂತಂದರೆ ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳು, ಹಾಗೆ ಅದು 18 ಮೆಟ್ಟಿಲುಗಳು. ಹೀಗೆ ಭಗವಂತನೆಂಬ ಕಳಸವನ್ನು ನಾವು ಮುಟ್ಟಬೇಕು, ಶಿಖರವನ್ನು ಏರಿ ನಾವು ಅದನ್ನು ಮುಟ್ಟಬೇಕು ಅಂತಂದರೆ 18 ಮೆಟ್ಟಿಲುಗಳನ್ನು ದಾಟಿ ಸಾಗಬೇಕು. ಆ 18 ಮೆಟ್ಟಿಲುಗಳಲ್ಲಿ ಇದೀಗ 8 ಮೆಟ್ಟಿಲುಗಳನ್ನು ಹತ್ತಿ ಬಂದಿದ್ದೇವೆ. 9ನೇ ಮೆಟ್ಟಿಲಿಗೆ ಪಾದಾರ್ಪಣೆಯನ್ನು ಮಾಡಿದ್ದೇವೆ. ಈ 9ನೆಯ ಮೆಟ್ಟಿಲು ಹೇಗಿರುತ್ತೆ, ಎಷ್ಟು ದೀರ್ಘವಾಗಿರುತ್ತೆ ಅಥವಾ ಎಷ್ಟು ಸುಲಭವಾಗಿರುತ್ತೆ, ಅದನ್ನು ಮುಂದಿನ ದಿನಗಳಲ್ಲಿ ನಾವು ಗಮನಿಸೋಣ. ಇಂದು ನಾವು ಈ ಭಗವದ್ಗೀತೆಯನ್ನು ಮತ್ತು ಇಲ್ಲಿಯವರೆಗೂ ನಾವು ಅಧ್ಯಯನ ಮಾಡಿರುವಂಥ ಅಂಶಗಳನ್ನು, ವಿಷಯಗಳನ್ನು ನಾವು ತಿಳಿದುಕೊಳ್ಬೇಕು ಅಂತಂದರೆ, ಶ್ರೀಮದ್ ಭಗವದ್ಗೀತೆ ಎಂಬುವಂಥದ್ದು ಹಿಂದೂ ಧರ್ಮದ ಪುನರುತ್ಥಾನದಲ್ಲಿ ಒಂದು ಮಹತ್ವವಾದ ಪಾತ್ರವನ್ನು ವಹಿಸಿದೆ. ಹಿಂದೂ ಧರ್ಮದಲ್ಲಿ ಹಲವಾರು ಉಪನಿಷತ್ತುಗಳು, ಭಗವದ್ಗೀತೆಗಳು, ವೇದ ಮಂತ್ರಗಳು, ಆರಣ್ಯಕಗಳು, ಹೀಗೆ ಹಲವಾರು ಅಂಶಗಳು ಇದ್ದರೂ ಕೂಡ ಭಗವದ್ಗೀತೆ ಮತ್ತೊಂದು ಪುನರುತ್ಥಾನವನ್ನೇ ಈ ಹಿಂದೂ ಧರ್ಮಕ್ಕೆ ಕೊಟ್ಟಿದೆ. ಜೀವನ ತತ್ವಗಳನ್ನು ಇಲ್ಲಿ ಕ್ರಾಂತಿಕಾರಿ ರೀತಿಯಲ್ಲಿ ಉಪದೇಶಿಸಿದ್ದಾರೆ. ಉಪನಿಷತ್ತಿನ ತತ್ವಗಳನ್ನೇ ಇಲ್ಲಿ ಮಹಾಭಾರತದ ಕಾಲಕ್ಕೆ ಅನುಗುಣವಾಗಿ ಮೂಲ ತತ್ವಗಳಿಗೆ ಯಾವುದೇ ನ್ಯೂನ್ಯತೆ ಬಾರದಂತೆ ಇಲ್ಲಿ ಉಪದೇಶಿಸಲಾಗಿದೆ. ಅಂದರೆ ಭಗವದ್ಗೀತೆಯಲ್ಲಿ ಯಾವೆಲ್ಲ ಅಂಶಗಳು ಬರುತ್ತೋ ಅವೆಲ್ಲವೂ ಕೂಡ ಮಹಾಭಾರತ ಮತ್ತು ಉಪನಿಷತ್ತಿನ ಒಂದು ಸಾರ. ಅಂದರೆ ಉಪನಿಷತ್ತಿನಲ್ಲಿ ನಾವು ಏನೆಲ್ಲ ಕಲಿಬಹುದೋ ಅಲ್ಲಿ ಆ ಎಲ್ಲ ಅಂಶಗಳನ್ನು ಒಂದು ಕಥಾರೂಪದಲ್ಲಿ ಕೊಟ್ಟರೆ ಹೇಗಿರುತ್ತೋ ಆಗ ಅದು ಮಹಾಭಾರತವಾಗುತ್ತೆ. ಇನ್ನು ಮಹಾಭಾರತದಲ್ಲಿರುವಂಥ ಎಲ್ಲ ವ್ಯಕ್ತಿಗಳ ವ್ಯಕ್ತಿತ್ವಗಳ ಒಂದು ತತ್ವ ಏನಿದೆಯೋ ಅದನ್ನೆಲ್ಲ ಭಟ್ಟಿ ಇಳಿಸಿ ಭಗವದ್ಗೀತೆ ಎಂಬ ಕೃಷ್ಣ ಅರ್ಜುನರ ಸಂವಾದದ ಮೂಲಕ ಅದನ್ನು ಜನರ ಮುಂದೆ ಇಟ್ಟಿದ್ದಾನೆ ಶ್ರೀಕೃಷ್ಣ. ಎಲ್ಲ ಧರ್ಮಶಾಸ್ತ್ರಗಳು ಕೂಡ ಆಯಾ ಕಾಲಕ್ಕೆ ಅನುಗುಣವಾಗಿ ಧರ್ಮವನ್ನು ಉಪದೇಶಿಸಬೇಕು. ಮಹಾಭಾರತದ ಕಾಲದಲ್ಲಿ ಹಿಂದೂ ಧರ್ಮ ಪ್ರಚಾರದಲ್ಲಿ ಇರಲಿಲ್ಲ ಅಂತಲ್ಲ, ಆದರೆ ಧರ್ಮವನ್ನು ಆಗಿನ ಕಾಲಕ್ಕೆ ತಕ್ಕಂತೆ ಉಪದೇಶಿಸುವಂಥವರ ಅಗತ್ಯ ಅಲ್ಲಿತ್ತು. ಈ ಕ್ರಾಂತಿಕಾರಿ ಮಹಾನ್ ಕೆಲಸವನ್ನು ಭಗವಾನ್ ಶ್ರೀಕೃಷ್ಣನೇ ವಹಿಸಿಕೊಂಡಿರೋದನ್ನು ಇಲ್ಲಿ ನಾವು ಕಾಣಬಹುದು. ಮೂಲ ತತ್ವಗಳನ್ನು ಸ್ವಲ್ಪವೂ ಬದಲಾಯಿಸದೆ
ಯಾವ ರೀತಿಯಲ್ಲಿ ಅದನ್ನು ಉಪದೇಶಿಸುವುದರಿಂದ ಜನರು ಅದನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಾರು ಎಂದು ಬಹಳಷ್ಟು ವಿಚಾರ ಮಾಡಿ ಇಲ್ಲಿ ವ್ಯಾಸರು ಮುಂದುವರಿಸಿದ್ದಾರೆ. ಕೇವಲ ಅಂಧಶ್ರದ್ಧೆಯ ತಳಹದಿಯ ಮೇಲೆ ಧರ್ಮವನ್ನು ಉಪದೇಶಿಸಿದ್ರೆ ಅದು ದೀರ್ಘಕಾಲ ಉಳಿಯೋಲ್ಲ. ಕೆಲವು ಕಾಲದ ತನಕ ಮಾತ್ರ ಇದ್ದು ನಂತರ ಅದು ಹಾಗೆ ಅಳಿಸಿ ಹೋಗುತ್ತೆ. ಆದರೆ ಜನರ ವಿಚಾರ ಶಕ್ತಿಯು ಬೆಳೆದಂತೆ ಅಂಧಶ್ರದ್ಧೆಗೆ ಅದು ಉಳಿಗಾಲ ಇಲ್ಲ. ಹಾಗಾಗಿ ಧಾರ್ಮಿಕ ಕ್ರಮಗಳ ಬಗ್ಗೆ ಅವರ ಬುದ್ಧಿಯು ನಾನಾ ಪ್ರಶ್ನೆಗಳನ್ನು ಹಾಕುತ್ತೆ. ಆಗ ಅವರ ಬುದ್ಧಿಯನ್ನು ತಣಿಸುವಂತಹ ರೀತಿಯಲ್ಲಿ ಅವರಿಗೆ ಉತ್ತರ ಕೊಡಬೇಕಾಗತ್ತೆ. ತತ್ವವನ್ನು ಪ್ರತಿಪಾದಿಸುವ ಆಚಾರ್ಯಗಳೆಲ್ಲರೂ ಕೂಡ ಹೀಗೆ ಆಯಾ ಕಾಲದ ಜೀವನಕ್ಕೆ ಅನುಗುಣವಾಗಿ ತತ್ವವನ್ನು ಪ್ರತಿಪಾದಿಸಿದವರು. ಹೊಸ ರೀತಿಯಲ್ಲಿ ತತ್ವಗಳನ್ನು ವಿವರಿಸಿದಾಗ ಜನರಿಗೆ ಜೀವನದಲ್ಲಿ ಹೊಸ ಸ್ಫೂರ್ತಿ ಸಿಕ್ಕಿದಂತಾಗುತ್ತದೆ. ಹೀಗೆ ಮೇಲಿಂದ ಮೇಲೆ ಬಂದ ಆಚಾರ್ಯರುಗಳೆಲ್ಲರೂ ಕೂಡ ನಮ್ಮ ಸನಾತನ ಧರ್ಮಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ರಿಂದಲೇ ಇಂದಿಗೂ ಕೂಡ ನಮ್ಮ ಧರ್ಮ ಎಂಬುವಂಥದ್ದು ನಿತ್ಯ ನೂತನವಾಗಿ ಉಳಿದು ಬಂದಿದೆ. ನಮ್ಮ ಸನಾತನ ಧರ್ಮಕ್ಕೆ ಕ್ರಾಂತಿಕಾರಿ ರೀತಿಯಲ್ಲಿ ಹೊಸ ರೂಪವನ್ನು ಕೊಟ್ಟವರಲ್ಲಿ ಋಷಿ ವ್ಯಾಸರು ಅಗ್ರಗಣ್ಯರು. ಶ್ರೀಮದ್ ಭಗವದ್ಗೀತೆಯೇ ಅವರಿತ್ತ ಮಹಾನ್ ಕೊಡುಗೆ. ಹಾಗಾಗಿ 7ನೇ ಅಧ್ಯಾಯದಲ್ಲಿ ಭಗವಂತ ಕೃಷ್ಣನು ಹೇಳ್ತಾನೆ, ಅರ್ಜುನ, ನಿನಗೆ ಈ ರಹಸ್ಯ ಜ್ಞಾನವನ್ನ ವಿಜ್ಞಾನ ಸಹಿತನಾಗಿ ಹೇಳುತ್ತೇನೆ ಕೇಳು ಅಂತ ಹೇಳಿ ಮನ ಮುಟ್ಟುವಂತೆ ವಿವರಿಸಲು ಆರಂಭಿಸ್ತಾನೆ. ಆದರೆ ಎಲ್ಲೂ ಕೂಡ ತನ್ನ ವಿವರಣೆಯಲ್ಲಿ ಶ್ರೀಕೃಷ್ಣ ನಾನು ಹೇಳೋದ್ರಿಂದ ನೀನು ನಂಬಲೇಬೇಕು ಅನ್ನೋ ರೀತಿಯಲ್ಲಿ ಅರ್ಜುನನಿಗೆ ಹೇಳ್ತಾ ಇರಲಿಲ್ಲ. ಆದರೆ ತಾರ್ಕಿಕವಾಗಿರುವಂಥ ಅರ್ಜುನನ ತೀಕ್ಷ್ಣ ಬುದ್ಧಿ ಏನೆಲ್ಲ ಸಂಶಯಗಳನ್ನು ವ್ಯಕ್ತಪಡಿಸ್ತಿತ್ತೋ ಅವೆಲ್ಲವುಗಳಿಗೂ ಸಮರ್ಪಕವಾದ ಉತ್ತರವನ್ನು ಕೊಡುತ್ತಲೇ ಬಂದ ನಮ್ಮ ಕೃಷ್ಣ. ಹಾಗಾಗಿ ಈ 9ನೆಯ ಅಧ್ಯಾಯದಲ್ಲಿಯೂ ಕೂಡ ಪರಮಾತ್ಮನು ಅದೇ ರೀತಿಯಲ್ಲಿ ಮುಂದುವರಿಯೋದನ್ನು ನಾವು ಕಾಣಬಹುದು. ಅಧ್ಯಾಯದ ಆರಂಭದ ಶ್ಲೋಕದಲ್ಲಿಯೇ ಕೃಷ್ಣ ಮನಮುಟ್ಟುವಂತೆ ತಾನು ವಿವರಿಸುತ್ತೇನೆ ಎಂದು ಅರ್ಜುನನಿಗೆ ಭರವಸೆಯನ್ನು ಕೊಡ್ತಾನೆ. ಹಾಗಾಗಿ 9ನೆಯ ಅಧ್ಯಾಯ ಆರಂಭ ಆಗೋದೇ ಭಗವಂತನ ನುಡಿಯಿಂದ. ಉಪನಿಷತ್ತುಗಳಲ್ಲಿ ಉಪಯೋಗಿಸಿದ್ದಂತಹ ಅತ್ಯಂತ ಕ್ಲಿಷ್ಟತರ ಶಬ್ದಗಳನ್ನು ಉಪಯೋಗಿಸದೆ ಸರಳವಾದ ರೀತಿಯಲ್ಲಿ ತತ್ವವು ಅರ್ಜುನನ ಮನಸ್ಸಿಗೆ ನಾಟುವಂತೆ ಪರಮಾತ್ಮನು ಉಪದೇಶಿಸುವುದು ನಮಗಿಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಮುಂದುವರೆದು ಇದು 13ನೆಯ ಅಧ್ಯಾಯದಲ್ಲಿ ಪ್ರತಿಪಾದಿಸುವಾಗ ಮಾತ್ರ ಉಪನಿಷತ್ತಿನ ಶಬ್ದಗಳನ್ನೇ ಕೃಷ್ಣ ಉಪಯೋಗಿಸ್ತಾನೆ. ಉದಾಹರಣೆಗೆ ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ, ಜ್ಞೇಯ, ಪ್ರಕೃತಿ, ಪುರುಷ ಹೀಗೆ ಉಪನಿಷತ್ತಿನ ಶಬ್ದಗಳನ್ನೇ 13ನೆಯ ಅಧ್ಯಾಯದಲ್ಲಿ ಕೃಷ್ಣ ಬಳಸ್ತಾನೆ. ಆದರೆ ಇಲ್ಲಿ 9ನೆಯ ಅಧ್ಯಾಯದಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗ ಎಂಬ ಒಂದು ಅಧ್ಯಾಯದ ಹೆಸರಿನೊಂದಿಗೆ ಆತ ಸರಳವಾಗಿ ವಿವರಿಸ್ತಾ ಹೋಗ್ತಾನೆ. ಪರಮಾತ್ಮನು ಮಾಡಿರುವಂಥ ಈ ತತ್ವ ಪ್ರತಿಪಾದನೆಯ ರೀತಿಯನ್ನು ನೋಡಿದಾಗ ಆಧುನಿಕ ವಿಜ್ಞಾನಿಗಳು ಯಾವುದೇ ವಿಷಯವನ್ನ ಕ್ರಮಬದ್ಧವಾಗಿ ವಿವರಿಸುವಂತೆ ಕಾಣುತ್ತೆ. ಹೀಗೆ ವಿಷಯವನ್ನ ಕ್ರಮಬದ್ಧವಾಗಿ ವಿಶ್ಲೇಷಿಸಿ ಅದನ್ನು ವಿವರಿಸುವಲ್ಲಿ ಯುಕ್ತಿ ಮತ್ತು ನ್ಯಾಯಗಳನ್ನು ಸೇರಿಸಿಕೊಂಡು ಅತ್ಯಂತ ಉಪಯುಕ್ತವಾದ ದೃಷ್ಟಾಂತಗಳ ಮೂಲಕ ಅದನ್ನು ವಿವರಿಸಿರುವುದನ್ನು ನಾವು ಕಾಣಬಹುದು. ಹಾಗಾಗಿ ಈ 9ನೆಯ ಅಧ್ಯಾಯಕ್ಕೆ ರಾಜವಿದ್ಯಾ ರಾಜಗುಹ್ಯ ಯೋಗ ಎಂಬ ಹೆಸರನ್ನ ಕೃಷ್ಣ ನೀಡಿದ್ದಾರೆ. ರಾಜವಿದ್ಯಾ ರಾಜಗುಹ್ಯ ಅಂದರೆ ರಾಜನಾಗಿರಬೇಕು ಅಂತಂದರೆ ಯಾವ ರಹಸ್ಯ ವಿದ್ಯೆಯನ್ನು ನಾವು ಗಳಿಸಬೇಕು ಅನ್ನುವಂಥ ಅಂಶ ಈ ಅಧ್ಯಾಯದಲ್ಲಿದೆ. ಹಾಗೆಂದು ರಾಜ ಎಂದ ಕೂಡಲೇ ನಾವು ಇಡೀ ಜಗತ್ತನ್ನು ಅಧಿಕಾರಯುತವಾಗಿ ಆಳುವಂಥ ಸ್ಥಾನವನ್ನು ಹೇಗೆ ಗಳಿಸಬೇಕು ಎಂಬುವಂಥದ್ದಲ್ಲ. ಬದಲಿಗೆ ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಪ್ರಪಂಚದಲ್ಲಿ ನಾವು ನಡೆಯುತ್ತಿರುವಂಥ ಈ ಹಾದಿಯಲ್ಲಿ ನಾವು ಹೇಗೆ ರಾಜನಾಗಿ ಇರಬೇಕು ಅನ್ನುವಂಥ ಅಂಶವೇ ಪ್ರಮುಖವಾಗಿ ಇಲ್ಲಿ ಸೂಚಿಸಿರುವಂಥ ತತ್ವಗಳು. ಹಾಗಾಗಿ ಈ ತತ್ವಕ್ಕೆ ಒಂದು ಮುದ್ದುರಾಮನ ನುಡಿಯನ್ನು ಕೇಳೋಣ ಅಲ್ವಾ? ಮೆದು ಮಾತನಾಡುತ್ತಾ ತಣಿಸದಿರು ಜನಮನವ, ಮೆದು ಮಾತನಾಡುತ್ತ ತಣಿಸುತ್ತಿರು ಜನಮನವ, ಒರಟು ನುಡಿ ಕೆಸರಿಂದ ಮಲಿನಗೊಳಿಸದಿರು, ಸರಸ ಸಂಭಾಷಣೆಯ
ಕಲೆಯ ನೀ ಕಲಿಯುತ್ತಿರು, ಸರಸ ಸಂಭಾಷಣೆಯ ಕಲೆಯ ನೀ ಕಲಿಯುತ್ತಿರು, ಮುತ್ತಿನಂತಿರಲಿ ನುಡಿ ಮುದ್ದು ರಾಮ, ಮುತ್ತಿನಂತಿರಲಿ ನುಡಿ ಮುದ್ದು ರಾಮ. ಹಾಗಾಗಿ ನಮ್ಮ ನುಡಿ ಮುತ್ತಿನಂತಿರಲಿ, ಅದು ಮತ್ತೆ ಹೆಚ್ಚು ಹೆಚ್ಚುತ್ತಿರಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.